ಅದು ಒಂದು 5 ದಿವಸ ಇಡ್ಬೇಕ್ರಿ. ಇಟ್ಟು ಆಮೇಲೆ ಬಡ್ದು ಇದು ಮಾಡಿದ್ರಪ್ಪ ಅಂದ್ರೆ ಎಲ್ಲ ಚಳ್ಳಿಗೆ ಉಪಯೋಗ ಬರುತ್ತೆ, ಎಲ್ಲದಕ್ಕೂ ಬರ್ತೈತೆ ನೋಡ್ರಿ. ಎಲ್ಲದಕ್ಕೂ ಬರ್ತೈತೆ. ಚಳ್ಳು ಏನಪ್ಪ ಕಸ ಹುಡ್ಗಕ್ಕೆ ಬರುತ್ತೆ, ಅಂಗಳ ಕಸಕ್ಕೆ ಬರುತ್ತೆ, ಕಣ ಮಾಡಿದ್ರೆ ಕಣ ರಾಶಿ ಮಾಡಕ್ಕೆ ಬರುತ್ತೆ, ಎಲ್ಲದಕ್ಕೂ ಬರ್ತೈತೆ ನೋಡ್ರಿ. ಎಲ್ಲದಕ್ಕೂ ಬರ್ತೈತೆ. ಕಸಬರ್ಗಿ ಎಲ್ಲಿ ತರ್ತೀರಿ, ಇದಕ್ಕೆ ಕೊಕ್ಕರಿ ಇರ್ತಲ್ಲ ಅವಾಗ. ಈಗ ಎಲ್ಲ ಕಸಬರ್ಗಿ ಇವೆಲ್ಲ ಬಂದವು. ಈಗ ಅವಾಗ ಯಾರು ಕೇಳ್ಬೇಕು, ಅಂಕಣ ಮತ್ತೆ ಇದನ್ನ ಸಗಣಿ ದಬ್ಬಕ್ಕೆ ಇದ ಬರ್ತೈತೆ. ಸಗಣಿ ಕಸ ಅನ್ನಕ್ಕೆ ಬಿರ್ಸಾಗತ್ತಲ್ಲ, ಆಮೇಲೆ ದಬ್ಬಕ್ಕೂ ಈಜಿ ಇರುತ್ತೆ. ಎಲ್ಲ ಇರ್ತಾವಾಗ ಬರುತ್ತೆ. ಮತ್ತೆ ಯಾವ್ದು ಬೇರೆ ಈ ಗಿಡ ಬಿಟ್ಟು ಬೇರೆ ಯಾವ್ದು ಬರ್ತಪ್ಪ ಗೊತ್ತೈತೆ? ಅದು ಒಂದು ಒಟ್ಟೊಟ್ಟಿ ಗಿಡ ಅಂತ ಇರ್ತಾರೆ, ಅದು ಬರುತ್ತೆ. ಒಟ್ಟೊಟ್ಟಿ ಗಿಡ ಅದು ಬರ್ತೈತಿ. ಅದನ್ನ ಹೆಂಗ ಅದನ್ನು ಕೊತ್ತಕ್ಕೆ ಹೋಗೋದು ಹಿಂಗೈತೆ ಕಟ್ಟಿಬಿಡೋದು, ಇಟ್ಬಿಡೋದು. ಅದು ಇಟ್ಬಿಟ್ರೆ ಅದು ಬರ್ತೈತಿ ಕಸ. ಅದು ಎಲ್ಲ ಸಗಣಿ ಕಸ ದಬ್ಬಕ್ಕೆ ಬರುತ್ತೆ, ಅಂಗಳ ಕಸ ದಬ್ಬಕ್ಕೆ ಬರುತ್ತೆ, ಎಲ್ಲದಕ್ಕೂ ಬರ್ತೈತೆ. ಈ ರಾಶಿ ಮಾಡಿ ಈಗ ಏನೋ ಅಂತಾರಲ್ಲ, ಇದು ಕಾರಣ ಮುಂಜಿ ಮಾಡಿದ್ರೆ ಯಾವ ಕಸಬರಿಗೆ ಬಳಸ್ತಾರಪ್ಪ ಅವಾಗ? ಹುಲ್ಲು ಕಸಬರಿಗೆ ಬಳಸ್ತಾರೆ. ಇಲ್ಲ ಅದು ಯಾವುದು ಲೆಕ್ಕಿ ತಪ್ಪಲ ಬಳಸ್ತಾರೆ. ಅದು ನಿಯಮನದ ಲಗ್ನ ಪತ್ರ ಕಟ್ಟಿದ ಅಂದ್ರೆ ಅಲ್ಲಿ ದತ್ತಾಗ 5 ದಿವಸ ಅಂದ್ರ ತಿರುವಾಕತ್ತಾನ ಅದನ್ನ ಬಳಸ್ತಾರ. ಎದಕ್ಕೆ ಅದು ನೀರು ಹಿರಿಯರು ಒಂದು ನಿಯಮ ಮಾಡ್ಯಾರ. ಇದು ಬರಲ್ರಿ. ಅದು ಬೇರೆ, ಇದಕ್ಕಿದೆ ಬೇರೆ, ಅದು ಬೇರೆ. ನೋಡ ಅದಕ್ಕೆ ಕಸ ಬಳಿಯೋದ್ರಾಗ ಕಸಬರಿಗೆನ ಕೆಲಸ ಬರ್ತಾ ಲೆಕ್ಕಿ ತಪ್ಪಲ ಅಂತ ಇರ್ತ, ಅದು ಅಷ್ಟ ಬರೋದು. ಯಾವ್ದು ಬರಲ್ಲ. ಇವೇನಂತಾರೆ ಇವು ಕಣ ನೋಡಕ್ಕೆ ಎಷ್ಟು ಚಂದ ಇತ್ತು. ಇದು ಬರ್ತಿತ್ತಾನ? ಇದು ಬರಲ್ರಿ. ಅದು ಬರಗಲ್ಲ. ಲೆಕ್ಕಿ ತಪ್ಪಲ ಒಂದ ಬರೋದು. ಮತ್ತೆ ಅದಕ್ಕೆ ಬರ್ತಪ್ಪ ಲೆಕ್ಕಿ ತಪ್ಪಲ. ಅದಕ್ಕೆ ಬರಲ್ರಿ. ಅದು ಮತ್ತೆ ದೇವರಿಗೆ ಬರ್ತೈತೆ, ದೇವ್ರಿಗೆ ಪತ್ರಿ ಏರ್ಸಕ್ಕೆ ಬರ್ತದೆ, ಅದು ಕಸ ಹುಡ್ಗಕ್ಕೆ ಬರ್ತದೆ, ಎಲ್ಲಕ್ಕೆ ಬರ್ತಾವೆ ಒಂದೊಂದು ಎಲ್ಲವೂ ಅದ. ಈ ಸಂಸ್ಕಾರ ಮಾಡಕ್ಕೆ ಬರ್ತಂತಲ್ಲ, ಯಾವ್ದ್ರಿ? ಅದು ಲೆಕ್ಕಿ ತಪ್ಪಲ ಅದ್ರ ಮಾಹಿತಿ ಮೇಲೆ ಇದ್ರಾಗ ಹಾಕ್ತಾರಲ್ಲ. ಮತ್ತೆ ಪತ್ರಿ ಹಾಕಕ್ಕೂ ಬರ್ತಾ, ದೇವ್ರಿಗೆ ಪತ್ರಿಗೆ ಬರ್ತೈತೆ. ಆಮೇಲೆ ಕುಣಕ್ಕೆ ಎಣಕ್ಕೆ ಕದಾನು ಮಾಡಿರ್ತಾರ, ಅದಕ್ಕೆ ಬರ್ತೈತೆ. ಎಲ್ಲದಕ್ಕೂ ಬರ್ತಾವ. ಒಂದೊಂದು ದೇವಸ್ಥಾನದಾಗ ಬರ್ತಾ ಎಲ್ಲ ಬರ್ತಾವ. ಏನಂದಿಲ್ಲ ಹೆಸರಿನಿಂದ? ನಂದು ನಿಂಗಪ್ಪಜ್ಜ ನೋಡ್ರಿ. ದಾರ್ಯಾಗ ಸಿಕ್ಕಿ ಬರೀ ದಾರ್ಯಾಗನ ಕಸಬರಿಗೆ ಹಿಂದಿನ ಕಾಲದಾಗ ಯಾವ್ಯಾವ ಗಿಡದು ಬಳಸ್ತಾವ್ರ ಅನ್ನೋದ್ರ ಬಗ್ಗೆ ಹೇಳಿದೆವು. ನಮ್ಗೆ ಗೊತ್ತಿದ್ದದ್ದು ಹೇಳಿದ್ರಿ. ಭಾಳ ಚಲೋ ಒಳ್ಳೆ ಮಾಹಿತಿ ಹೇಳಿದೆಪ್ಪ. ಗೊತ್ತಿರ್ಲಾರ್ದು ಏನು ಹೇಳಕ್ಕಾಗಲ್ರಿ. ಅದು ಸತ್ಯ. ಮತ್ತೆ ಗೊತ್ತಿಲ್ಲ ತಗೊಂಡು ಏನು ಮಾಡಕ್ಕೆ ಗೊತ್ತಿದ್ದು ಹೇಳಿದೆ. ಎಷ್ಟು ವಯಸ್ಸು ನಿಮ್ಗೆ? ನಮ್ಗೆ ಒಂದು 60 ವಯಸ್ಸು ಅದಾವಲ್ಲ. 60 ವರ್ಷ. ಏನು ಹಾಕಿರಪ್ಪ ಹೊಲ್ದಾಗ? ಸಜ್ಜಿ ಹಾಕಿವ್ರಿ. ಸಜ್ಜಿ ಹಾಕಿ ಉಳ್ಳಿ ಹಾಕಿ. ಸಜ್ಜಿ ಬಂತನ? ಸಜ್ಜಿ ಬೈಯಿಂದ ಉಳ್ಳಿ ಹಾಕಿರಿ. ಈಗ 2 ಓರಿ ನಿಮ್ಮವನ್ನ? ನಮ್ಮವ್ರು. ಎಲ್ಲಿ ತಂದೆಪ್ಪ ಇವನ್ನ? ಅದು ಒಂದು ಮನೆದು ಒಂದು ತಂದಿದ್ರು. ಇದು ಒಂದು ಬೇರೆ ಕಡೆ. ಎಷ್ಟು ಕೊಟ್ರಿ? ಅದೇನ್ರಿ, ಅದು 2 ವರ್ಷ ಆತು ಬಿಟ್ರೆ ತಮ್ಮಂದ. ಎಷ್ಟು ಬತ್ತಾವಾಗ? ಅದು 12,000 ರೂಪಾಯಿ ಆತ್ರಿ. 12,000 ರೂಪಾಯಿ ಅಲ್ಲ? ದೊಡ್ಡ ಎತ್ತಾದ್ರಪ್ಪ? ದೊಡ್ಡವಾರ ಅವು 1 ಲಕ್ಷ ಗಟ್ಲೆ ಅದಾವ ಬಿಟ್ರೆ. ಅವು ಒಂದು ಬೈಕ್ ಒಂದು ಖರೀದಿ ಮಾಡಿದಂಗೆ ಅವು. ಬೈಕ್ ಅದಕ್ಕೆ ಬರೋದ್ರಿ, ಸುಮ್ಮನೆ ಹತ್ಕೊಂಡು ಅಡ್ಯಾಡ್ದು. ಇದು ಇದ್ರೆ ಎಲ್ಲ ಇದ್ರಷ್ಟು ಲಾಭ ಯಾವ್ದೈತಿ? ಅನ್ನ ಹಾಕುವ ಬಸವಣ್ಣ ಅವನಿಂದಾನೆ ಎಲ್ಲದು. ಸಣ್ಣ ಇದ್ರೂ ಬಸವಣ್ಣ, ದೊಡ್ಡವಿದ್ರು ಬಸವಣ್ಣ. ಸಣ್ಣವಿದ್ರೆ ಬಸವಣ್ಣ, ದೊಡ್ಡದಿದ್ರೆ ಬಸವಣ್ಣ ಅಂತ. ಅದಕ್ಕೂ ಲಾಸ್ ಇಲ್ಲ ಅವ. ಅವನ್ನ ಜೋಪಾನ ಮಾಡಿದ್ರೆ ಈಗ ಅನ್ನಕ್ಕೆ ಕಡಿಮೆ ಇಲ್ಲ. ಅನ್ನ ಹಾಕವ ರೈತನ ಬೆನ್ನೆಲುಬು. ರೈತನ ಬೆನ್ನೆಲುಬ ಎತ್ತು. ಎಂತ ಮಾತು ಹೇಳಿದೆ ಅಜ್ಜ. ಹೌದ್ರಿ, ರೈತನ ಬೆನ್ನೆಲುಬ ಎತ್ತು. ಮತ್ತೆ ಅವ ಎತ್ತಿರ್ಲಂದ್ರೆ ಅವನು ಏನು ಎತ್ತಿಲ್ದವನು ಎದಿಲ್ಲ ಅಂತ. ಎದಿನಿಲ್ಲ. ಅದ್ರ ಅರ್ಥಪ್ಪ? ಅದ್ರ ಅರ್ಥ ಏನು? ಮತ್ತೆ ಇವು ಬೀಳ್ ಬಿದ್ದು ಹೋಕವ. ಬೀಳ್ ಬಿದ್ದು ಹೋಕವ. ಎತ್ತಿದ್ರ ನಮ್ಮ ಎತ್ತದಪ್ಪ ಅಂತ ಹೊಡ್ಕೊಳಕ್ ಬರುತ್ತೆ. ಈ ಎತ್ತಿರ್ಲಾದ್ರೆ ಬಾಡಿಗೆ ಹೋಗೋದ್ರಾಗ ಅವ್ರ ತಂಬು ಹೊಡ್ಕೊಂಡು ನಮಗೆ ಬರೋದ. ಹಂಗಾಗಿ ಇರೋದ್ರ. ಓಕೆ ಅಜ್ಜ, ಇದುವರೆಗೆ ಬಹಳ ಒಳ್ಳೆ ಮಾಹಿತಿ ಹೇಳಿದೆಪ್ಪ. ಆಯ್ತು. ನಮಸ್ಕಾರ ಅಜ್ಜ. ನಮಸ್ಕಾರ. ಬರ್ತೇನೆಪ್ಪ. ಬಾಯ್.